ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಸಿಂಗಾಟ ಕದಿರೆನಲ್ಲಿ ದಲಿತ ರೈತರ ಭೂಮಿಯನ್ನು ಅರಣ್ಯ ಇಲಾಖೆ ಮೂಲಕ ಕಬ್ಜಾ ಮಾಡುವ ಹುನ್ನಾರದೊಂದಿಗೆ ದಲಿತ ವಿರೋಧ ಧೋರಣೆಯನ್ನು ಅನುಸರಿಸುತ್ತಿರುವ ಸರ್ಕಾರದ ನಡೆ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸಂಚಾಲಕ ಚಿಂತಾಮಣಿ ಗಡ್ಡಂ ವೆಂಕಟೇಶ್ ರವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಡಿಕೊಂಡಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ದಲಿತರನ್ನು ಸುಟ್ಟ ಬೆಂಕಿ ಸಿಂಗಾಟಕದಲ್ಲಿ ದಲಿತ ಜಮೀನನ್ನು ಕಬಳಿಸಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ದಲಿತರ ಜಮೀನನ್ನು ಕಬಳಿಸಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತರನ್ನು ಒಕ್ಕಲೆಬ್ಬಿಸಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ತಹಸೀಲ್ದಾರ್ ರಶ್ಮಿ ಅವರಿಗೆ ದಲಿತ ವಿರೋಧಿ ತಹಸೀಲ್ದಾರ್ ರಶ್ಮಿ ಅವರಿಗೆ ದಲಿತ ವಿರೋಧಿ ತಾಲೂಕು ದಂಡಾಧಿಕಾರಿ ರಶ್ಮಿ ಅವರಿಗೆ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಅವರಿಗೆ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ರಶ್ಮಿ ಅವರಿಗೆ ದಲಿತ ವಿರೋಧಿ ತಾಲೂಕು ದಂಡಾಧಿಕಾರಿ ರಶ್ಮಿ ಅವರಿಗೆ ದಲಿತ ವಿರೋಧಿ ತಾಲೂಕು ದಂಡಾಧಿಕಾರಿ ರಶ್ಮಿ ಅವರಿಗೆ ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ. ದಲಿತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ದಲಿತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ದಲಿತರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ. ಸಿಂಗಾಟಕದಲ್ಲಿ ದಲಿತರ ಜಮೀನನ್ನು ಕಬಳಿಸಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ದಲಿತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತರ ಜಮೀನನ್ನು ಕಬಳಿಸಿರುವಂತಹ ಅರಣ್ಯಾಧಿಕಾರಿಗಳಿಗೆ ದಲಿತ ವಿರೋಧಿ ಅರಣ್ಯಾಧಿಕಾರಿಗಳಾದ ರಶ್ಮಿ ಅವರಿಗೆ ದಲಿತ ವಿರೋಧಿ ತಹಸೀಲ್ದಾರ್ ರಶ್ಮಿ ಅವರಿಗೆ ದಲಿತ ವಿರೋಧಿ అధికారిಗಳಿಗೆ దళిత దళితుడా చింతామణి నగరములో పోరు రగులుతున్నదో రండిర నాయన రండిర నాయనో రండిర దళితుడా నగరములో పోరు రగులుతున్నదో రండిర నాయన. చిక్కబళ్ళాపుర జిల్లాలో పోరాటం సాగింది పోరాటం సాగింది. చింతామణి నగరములో గుడిసలేసి రణం చేసి ఆ దున్నే వానికి భూమి దక్కాలంటున్నది. ఆ భూమి దక్కి దాకా పోరు సాగాలంటున్నది. ఆ దున్నే భూమి లేకుంటే జైలే అంటున్నది. రండిర నాయనో రండిర దళితుడా చింతామణి నగరములో పోరు జరుగుతున్నదో రండిర నాయనో రండిర దళితుడా చింతామణి నగరములో పోరు రగులుతున్నదో రండిర నాయనో. పుట్టిన ప్రతి ఒక్కనికి భూమి మీద హక్కుంది. పుట్టిన ప్రతి ఒక్కనికి భూమి మీద హక్కుంది. ఆ భూమి లేని బీద బిక్కి కొరకు నీలి జెండుంది. ఆ పరిపాలన చేయకుండా అధికారం లేకున్నా లక్షల ఎకరాల భూమి పంచినట్టు చెరుతుంది. హలో నీలి జెండంటే ఎలో నీలి జెండండగా రండిర నాయనో రండిర చింతామణి నగరములో పోరు రగులుతున్నదో రండిర నాయనో రండిర దళితుడా చింతామణి నగరములో పోరు కదులుతున్నదో రండిర నాయన. ఆ సముద్రాలు పర్వతాలు అడివంతా మనదేను. ఆ భూముంటే మన బతుకు భూమితోనే మన మెతుకు. ఆ గడ్డ మీద పెద్దలంటది ఆ గడ్డ మీద పెద్దలంతా మన నోటి ముద్ద గుంజే ఆ కార్పొరేట్ పెద్దలకు సత్తులు కడుతుండ్రు చూడు ఆ పెద్దలకు బుద్ధి చెప్పే యుద్ధానికి యుద్ధమై
చింతామణి నగరములో పోరు జరుగుతున్నదే రాండిర నాయన రండిర నాయన రండిర దళితుడా చింతామణి నగరములో పోరు జరుగుతున్నదే రాండిర నాయన ఆ కేసులు గీసులు లాటి తోటాలు లెక్క కాదు తోటాలే లెక్క కాదు తోటాలు లెక్క ఆ కాదు కేసులు గీసులు లాటి తోటాలు లెక్క కాదు తోటాలు లెక్క కాదు తోటాలే లెక్క కాదు అరెస్టులకు ఇష్టపడుతూ జైలల్లో జై కొడుతూ జైలల్లో జై కొడుతూ జైలల్లో జై కొడుతూ ఆ ఇంటి కొరకు పంట కొరకు మనిషికింత జాగ కొరకు మనిషికింత జాగ కొరకు మనిషికింత జాగ కొరకు పల్లెల్లో పట్టణాలు పోరాటం సాగింది పోరాటం సాగింది పోరాటం సాగింది ఆ ఉద్యమాల పన పంటై ఊరూరు జై కొడుతాం రండిర నాయన రండిర దళితుడా చింతామణి నగరములో పోరు జరుగుతున్నదే రండిర నాయన రండిర నాయన రండిర దళితుడా చింతామణి ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ಚಿಂತಾಮಣಿ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳ ಕಚೇರಿಯ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಧಾರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಸಿಂಗಾಟ ಕದರೇನಹಳ್ಳಿಯ ಸರ್ವೆ ನಂಬರ್ 67ರ ಪೈಕಿ ಸುಮಾರು ದಲಿತ ರೈತ ಕುಟುಂಬಗಳು 1972-73ನೇ ಸಾಲಿನಲ್ಲಿ ಸರ್ಕಾರದಿಂದ ಸಾಗುವಳಿ ಚೀಟಿ ಪಹಣಿ ಮುಟೇಶನ್ ಮತ್ತು ಭೂ ದಾಖಲೆಗಳು ಪಡೆದು ಅಂದಿನಿಂದ ಇಲ್ಲಿಯ ತನಕ ಅನುಭವದಲ್ಲಿರುವ ದಲಿತರ ಭೂಮಿಯನ್ನು ಕಬ್ಜಾ ಮಾಡಲು ಒಕ್ಕಲಿ ಬೆಂಬಲಿಸಲು ಅಂದಿನಿಂದ ಇಲ್ಲಿಯ ತನಕ ಅನುಭವದಲ್ಲಿರುವ ದಲಿತರ ಭೂಮಿಯನ್ನು ಕಬ್ಜಾ ಮಾಡಲು ಒಕ್ಕಲೆಬ್ಬಿಸಲು ಮುಂದಾಗಿರುವುದು ದಲಿತ ವಿರೋಧ ಧೋರಣೆಯನ್ನು ಜಿಲ್ಲಾಡಳಿತವನ್ನು ಅನುಸರಿಸುತ್ತಿದೆ ಎಂದು ಕೆಂಡಾಮಂಡಲರಾದರು. ಕೂಡಲೇ ಸರ್ಕಾರವು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಗಮನ ಹರಿಸಿ ದಲಿತರ ಭೂಮಿಯನ್ನು ಬಿಟ್ಟು ದಲಿತರ ಬದುಕಿಗೆ ಅನುವು ಮಾಡಿಕೊಳ್ಳಬೇಕು. ಇಲ್ಲವಾದರೆ ಹಂತ ಹಂತವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಜಿಲ್ಲಾ ಸಂಘಟನಾ ಸಂಚಾಲಕ ಶ್ರೀರಂಗಪ್ಪ ಮಾತನಾಡಿ, ಒಂದೇ ದಿನ ಜಿಲ್ಲೆಯ ಎಲ್ಲ ತಾಲೂಕುಗಳ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಗಳ ಮುಂದೆ ಆಯಾ ತಾಲೂಕು ಮಟ್ಟದ ಸಮಿತಿಗಳ ಪದಾಧಿಕಾರಿಗಳಿಂದ ಏಕಕಾಲದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದರು. ವಲಯ ಅರಣ್ಯ ಅಧಿಕಾರಿ ವೀರರಾಜು ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಚಿಂತಾಮಣಿ ಸಮಿತಿಯ ಸಂಚಾಲಕ ಎಸ್.ಸಿ. ನಾರಾಯಣಸ್ವಾಮಿ, ಸಂಘಟನಾ ಸಂಚಾಲಕ ನಾರಾಯಣ ನಾಯಕ್, ಅಭಿಷೇಕ್ ಸಿ, ಅಶ್ವತ್ಥ ಸಂಘರ್ಷ, ಸಾಂಸ್ಕೃತಿಕ ಸಂಚಾಲಕ ಸ್ವಾರಪಲ್ಲಿ ಚಂದ್ರಶೇಖರ್, ಮಹಿಳಾ ಸಂಚಾಲಕಿ ರತ್ನಮ್ಮ ಗೊಳ್ಳಲ್ಲಿ, ವಿ ನಾರಾಯಣಸ್ವಾಮಿ, ಶಿವಕುಮಾರ್, ಪವನ್ ಎನ್, ಶ್ರೀನಿವಾಸ್, ರಾಜು ಮುಂತಾದವರು ಉಪಸ್ಥಿತರಿದ್ದರು. ಸಿಂಗಾಟ ಬೀರೇನಹಳ್ಳಿ ಗ್ರಾಮದ ದಲಿತರ ಜಮೀನನ್ನು ಅಲ್ಲಿನ ಲೋಕಲ್ ಫಾರೆಸ್ಟ್ ಆಫೀಸರು ಕಬಳಿಸಿರೋದ್ರಿಂದ ಈ ಹೋರಾಟವನ್ನು ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ನಡೀತಾ ಇದೆ. ಈ ಹೋರಾಟಕ್ಕೆ ಮನದು DC ಮತ್ತು SP ಅವರು ಆಸಕ್ತಿ ತಗೊಂಡು ಜಿಲ್ಲಾ ಅರಣ್ಯಾಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಕೂಡಲೇ ಬಗೆಹರಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಚಳುವಳಿಯಿಂದ ನಾನು ಆಗ್ರಹಿಸ್ತಾ ಇದ್ದೇನೆ. ಇದಕ್ಕೆ ಸ್ಟೆಪ್ ತಗೊಂಡು ಪರಿಹಾರ ಕಂಡುಹಿಡೀಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಹೋರಾಟದಲ್ಲಿ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬಂದಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಸತತವಾಗಿ ಈ ಹೋರಾಟ 15 ದಿವಸದಿಂದ ನಡೀತಾ ಇದೆ. ಈ ಹೋರಾಟಕ್ಕೆ ಎಲ್ಲ ರೀತಿಯ ಬೆಂಬಲ ನಾವು ಘೋಷಿಸ್ತಾ ಇದ್ದೀವಿ. ಹಾಗಾಗಿ ಜಿಲ್ಲಾ ಅರಣ್ಯ ಅಧಿಕಾರಿ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದಾರೆ, ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಆದರೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಟೆಪ್ ತಗೊಳ್ಳೋದೇ ತೊಂದರೆ ಕೊಡ್ತಾ ಇದೆ. DC ಅವರು ಇದಕ್ಕೆ ಆಸಕ್ತಿ ವಹಿಸಿ ಕೂಡಲೇ ಈ ಸಮಸ್ಯೆನ ಬಗೆಹರಿಸೋದ್ರ ಮೂಲಕ ಸಹಕರಿಸಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ಉಗ್ರ ಹೋರಾಟಕ್ಕೆ ಅವರು ಅನುವು ಮಾಡಿಕೊಟ್ಟಂಗಾಗುತ್ತೆ ಅಂತ ನಾನು ಭಾವಿಸಿ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ಆಲ್. ದಲಿತ ಸಂಘರ್ಷ ಸಮಿತಿ ಇವತ್ತು ಏನು ನಡೀತಾ ಇದೆ ಕಾರ್ಯಕ್ರಮ, ಸಾಂಕೇತಿಕ ಧರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಸಿಂಗಾಟ ಕದರೇನಹಳ್ಳಿ ಅಂತ ಗ್ರಾಮದಲ್ಲಿ ಸುಮಾರು ದಲಿತರ ಜಮೀನುಗಳು 1972ರಲ್ಲಿ ಮಂಜೂರಾಗಿದೆ. ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಪಾಣಿ ಆಗಿದೆ. ಅವರು ಈಗಾಗಲೇ ಪೊಸಿಷನ್ನಲ್ಲಿದ್ದಾರೆ. ಆದರೆ
ಅಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥ ತಾಲೂಕು ಕಂದಾಯ ಆಡಳಿತ 91-92ರಲ್ಲಿ ಮತ್ತೆ ಅವರ ವಶಕ್ಕೆ ಕೊಟ್ಟಿದ್ದಾರೆ. ಒಂದು ಸರಿ ರೈತರಿಗೆ ಪಹಣಿ ಕೊಟ್ಟು, ಸಾಗುವಳಿ ಚೀಟಿ ಕೊಟ್ಟು, ಅವರಿಗೆ ಆದೇಶ ಪತ್ರ ಕೊಟ್ಟ ಮೇಲೆ ಮತ್ತೆ ಕಂದಾಯಾಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ದಲಿತರಿಗೆ ತೊಂದರೆ ಕೊಡಬೇಕಂತ ಉದ್ದೇಶದಿಂದ ಮತ್ತೆ ಅರಣ್ಯ ಇಲಾಖೆ ಕೊಟ್ಟು, ಅರಣ್ಯ ಇಲಾಖೆಯವರು ನಿರಂತರವಾಗಿ ದಲಿತರ ಜಮೀನಿನ ಮೇಲೆ ಕೈ ಬಿಡಬೇಕೆಂದು ಅವ್ರ ಮೇಲೆ ಒತ್ತಡ ಕೊಟ್ಟು ತೊಂದರೆ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ತಾಲೂಕು ದಲಿತ ಸಂಘರ್ಷ ಸಮಿತಿ ದಿನಾಂಕ 15ನೇ ತಾರೀಕು ಸಿಂಗಾಟ ಕದ್ನೇಳಿಯಿಂದ ಇಲ್ಲಿ ಅರಣ್ಯಾಧಿಕಾರಿ ಮುಂದೆ ಕಾಲ್ನಡಿಗೆ ಜಾಥಾ ಬಂದಾಗ ಅಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ದಲಿತರ ಮೇಲೆ ದುರುದ್ದೇಶದಿಂದ ಅಲ್ಲಿತ್ತ ಹಾಕಿರ್ತಕ್ಕಂಥ ಪೆಂಡಾಲನ್ನು ಕಿತ್ತೆಸೆದು ಅಲ್ಲಿ ದಲಿತರಿಗೆ ತೊಂದರೆ ಮಾಡಿದಾಗ ಅಲ್ಲಿ ನಾವು ರಸ್ತೆ ತಡೆ ಮಾಡಿ ಮತ್ತೆ SP ಸಾಹೇಬರು ಮುಂದೆ ಬಂದು ಅದೇ ಪೆಂಡಾಲನ್ನು ಅಲ್ಲಿ ಹಾಕಿ ಮತ್ತೆ ನಮಗೆ ಧರಣಿ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿಂದ 15ನೇ ತಾರೀಕುವರೆಗೂ ಇದುವರೆಗೂ 15 ದಿವಸವಾಯಿತು ಸತತವಾಗಿ ಅಲ್ಲಿ ಧರಣಿ ನಡೀತಾ ಇದೆ. ಯಾವುದೇ ಸರ್ಕಾರ ಆಗಲಿ ಕಂದಾಯ ಇಲಾಖೆ ಆಗಲಿ ಸ್ಪಂದಿಸ್ತಾ ಇಲ್ಲ. ಆ ಎಲ್ಲ ದೃಷ್ಟಿಯಿಂದ ಇವತ್ತು ಏಕಕಾಲದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದೇನಾದರೂ ಇಲ್ಲಿಗೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಈ ಒಂದು ಹೋರಾಟವನ್ನು ಹಂತ ಹಂತವಾಗಿ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕೆ ಇಷ್ಟಪಡ್ತೀನಿ. ಈಗ ನಮ್ಮ ಹಿರಿಯ ಮುಖಂಡರಾದ ಎನ್ ವೆಂಕಟೇಶ್ನವರು ಮಾತಾಡ್ತಾರೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.